ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಕುರ್ಆನನ ಹಕ್ಕುಗಳು ಒಂದು ಪ್ರಮುಖ ಜವಾಬ್ದಾರಿ. ಗೌರವಿತ ಸಭಿಕರೇ, ಹಿರಿಯರೇ ಮತ್ತು ಸ್ನೇಹಿತರೆ, ಇಂದಿನ ನಮ್ಮ ವಿಷಯವು ಒಂದು ಶ್ರೇಷ್ಠ ಗ್ರಂಥದ ಕುರಿತಾಗಿದೆ. ಇದು ನಮ್ಮ ಜೀವನದ ಕೇಂದ್ರವಾಗಿದೆ. ಅದೇ ಪವಿತ್ರ ಕುರ್ಆನ್. ಮಾನವ ಕುಲಕ್ಕೆ ಮಾರ್ಗದರ್ಶನ, ಬೆಳಕು ಮತ್ತು ಸಂಪೂರ್ಣ ಜೀವನದ ಸಂಹಿತೆಯಾಗಲು ಅಲ್ಲಾಹನು ತನ್ನ ಕೊನೆಯ ಪ್ರವಾದಿಯಾದ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಅವತರಿಸಿದ ವಾಣಿ ಇದಾಗಿದೆ. ಆದರೆ ಈ ಮಹಾನ್ ಅನುಗ್ರಹ, ಈ ಶಾಶ್ವತ ಪಾವಡಕ್ಕೆ ನಮ್ಮ ಮೇಲೆ ಏನು ಹಕ್ಕುಗಳೇ ಎಂದು ಎಂದಾದರೂ ಹೆಚ್ಚಿಸಿದ್ದೇವೆ? ಕುರಾನ್ ನಮ್ಮ ಮೇಲೆ 3 ಮೂಲಭೂತ ಹಕ್ಕುಗಳಿವೆ. ಅವುಗಳನ್ನು ಈಡೇರಿಸುವುದು ಪ್ರತಿಯೊಬ್ಬ ಮುಸ್ಲಿಮನ ಪ್ರಮುಖ ಜವಾಬ್ದಾರಿ. ಮೊದಲ ಹಕ್ಕು ಪಠಣ ಮತ್ತು ಸರಿಯಾಗಿ ಓದುವುದು. ಅದು ಹಕ್ಕು ತಿಲಾವತ್. ಕುರಾನ್ನ ಮೊದಲ ಮತ್ತು ಮೂಲಭೂತ ಹಕ್ಕು ಏನೆಂದರೆ ಅದನ್ನು ಓದಬೇಕು ಮತ್ತು ಸರಿಯಾಗಿ ಉಚ್ಚಾರಣೆ, ತಜ್ವೀದ್ ನಿಯಮಗಳೊಂದಿಗೆ ಪಠಿಸಬೇಕು. ದೈನಂದಿನ ಪಠಣ. ಇದು ನಿಮ್ಮ ದಿನದ ಭಾಗಲೆಂದು ಕೆಲವು ಆಯತ್ಗಳನ್ನಾದರೂ ಪಠಿಸಿ. ಮನೆಯಲ್ಲಿ ಅದರ ವರ್ಗದ ಅನುಗ್ರಹ ತೆರೆದಿಡಿ. ಯಾವುದೇ ತಪ್ಪುಗಳಿಂದ ರಕ್ಷಣೆ ಪಡೆಯಲು ಅಧಿಕೃತ ಖಾರಿ ಅಥವಾ ವಿದ್ವಾಂಸರ ನಿಮ್ಮ ಮೂಲಕ ಪಠಣವನ್ನು ಸರಿಪಡಿಸಿಕೊಳ್ಳಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ನಿಮ್ಮಲ್ಲಿ ಉತ್ತಮರು ಯಾರೆಂದರೆ ಅವರು ಕುರಾನ್ ಕಲಿಯುತ್ತಾರೆ ಮತ್ತು ಕಲಿಸುತ್ತಾರೆ. ಮೀನ ಮಾತ್ರ ಮತ್ತು ಭಕ್ತಿ ಖುಷು ಪಠಿಸುವಾಗ ನೀವು ಅಲ್ಲಾಹನ ಮಾತಿನೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದೀರಿ ಎಂದು ಭಾವಿಸಿ. ಎರಡನೇ ಹಕ್ಕು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಚಿಂತನೆ ಮಾಡುವುದು. ಅದು ಹಕ್ಕು ತದಬ್ಬುರ್. ಕೇವಲ ಓದುವುದು ಸಾಕಾಗುವುದಿಲ್ಲ. ಕುರಾನನ ಎರಡನೇ ಹಕ್ಕು ಏನೆಂದರೆ ಅದರ ಅರ್ಥ ಮತ್ತು ಪರಿಕಲ್ಪನೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದರ ಆಯತ್ಗಳ ಬಗ್ಗೆ ಆಳವಾಗಿ ಚಿಂತಿಸಬೇಕು. ಅನುವಾದ ಮತ್ತು ವ್ಯಾಖ್ಯಾನ ತಫ್ಸೀರ್ ನಿಯಮಿತವಾಗಿ ಕುರಾನನ್ನು ಅನುವಾದವನ್ನು ಓದಿ ಮತ್ತು ಅಧಿಕೃತ ಅಧ್ಯಯನ ಮಾಡಿ. ಅಲ್ಲಾಹನು ನಮಗೆ ಏನು ಆಜ್ಞಾಪಿಸಿದ್ದಾನೆ, ಯಾವುದರಿಂದ ತಡೆದಿದ್ದಾನೆ ಎಂದು ತಿಳಿಯಿರಿ. ಅನುವಾದ, ಚಿಂತನೆ, ತದಬ್ಬುರ್. ಆಯತ್ಗಳಲ್ಲಿ ಅಡಗಿರುವ ಜ್ಞಾನ, ವಿಜ್ಞಾನ, ಇತಿಹಾಸ ಮತ್ತು ನೈತಿಕತೆಯ ಸಂದೇಶ ಹುಡುಕಿ. ಕುರಾನ್ ಹೇಳುತ್ತದೆ, ಅವರ ಕುರಾನ್ ಬಗ್ಗೆ ಆಳವಾಗಿ ಯೋಚಿಸಿದ್ದಿಲ್ಲವೇ ಅಥವಾ ಅವರ ಹೃದಯ ಮೇಲೆ ಬೀಗಗಳಿವೆ. ಸೂರತುಲ್ ಮುಹಮ್ಮದ್. ಬುದ್ಧಿಶಕ್ತಿಯ ಒಳಗೆ. ಇದನ್ನು ಸಾಮಾನ್ಯ ಪುಸ್ತಕವೆಂದು ಭಾವಿಸಬೇಡಿ. ಬದಲಾಗಿ ಇದು ಪ್ರತಿ ಆಜ್ಞೆ ಮತ್ತು ಪ್ರತಿ ಉಪದೇಶದಲ್ಲಿ ಇಹಲೋಕ ಮತ್ತು ಪರಲೋಕ ಯಶಸ್ಸನ್ನು ಕಂಡುಕೊಳ್ಳಿ. ಮೂರನೇ ಹಕ್ಕು ಅನುಸರಿಸುವುದು ಮತ್ತು ಇತರರಿಗೆ ತಲುಪಿಸುವುದು. ಅದು ಹಕ್ಕುಲ್ ಅಮಾಲ್ ವತ್ ತಬ್ಲೀಗ್. ಇದು ಅತ್ಯಂತ ಪ್ರಮುಖ ಹಕ್ಕು. ಕುರಾನನ ಉದ್ದೇಶ ಕೇವಲ ಓದುವಿಕೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಗೆ ಸೀಮಿತ ಆಗವಿಲ್ಲ. ಬದಲಾಗಿ ಅದನ್ನು ಅನುಸರಿಸಬೇಕು ಮತ್ತು ಇತರರಿಗೆ ತಲುಪಿಸಬೇಕು. ವ್ಯಾವಹಾರಿಕ ಜೀವನದಲ್ಲಿ ಅಳವಡಿಕೆ. ಕುರಾನ್ ಅನ್ನು ಕೇವಲ ಮಸೀದು ಮತ್ತು ರಂಜಾನ್ಗೆ ಮಾತ್ರ ಸೀಮಿತಗೊಳಿಸದೆ ಸಾಮಾಜಿಕ, ವ್ಯಾಪಾರ, ಕೌಟುಂಬಿಕ ಮತ್ತು ವೈಯಕ್ತಿಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರ ಆದೇಶಗಳನ್ನು ಜಾರಿಗೆ ತರಬೇಕು. ಸುಳ್ಳು ವಂಚನೆ, ಪರನಿಂದೆ ಮತ್ತು ದೌರ್ಜನ್ಯದಿಂದ ದೂರವಿರಿ. ಸತ್ಯ, ನ್ಯಾಯ, ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳಿ. ಪ್ರಚಾರ, ತಬ್ಲೀಗ್. ನೀವು ಗಳಿಸಿದ ಜ್ಞಾನವನ್ನು ನಿಮ್ಮ ಕುಟುಂಬದ ಸಮಾಜಕ್ಕೆ ತಲುಪಿಸಿ ಸೌಮ್ಯತೆ ಮತ್ತು ವಿವೇಕದಿಂದ. ಅಲ್ಲಾಹನ ಮಾತಿನ ಸಂದೇಶ ಹುಡುಗಿ ಹರಡಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ನನ್ನ ಕಡೆಯಿಂದ ಒಂದು ಆಯತ್ ಆಗಿದ್ದರೂ ಸರಿ. ರಕ್ಷಣೆ. ಕುರಾನ್ ಅನ್ನು ರಕ್ಷಿಸುವುದು ಮತ್ತು ಅದರ ಪಾವಿತ್ರ್ಯತೆಯನ್ನು ಕಾಪಾಡುವುದು ಸಹ ಅದರ ಒಂದು ದೊಡ್ಡ ಹಕ್ಕು. ಸಾರಾಂಶ ಮತ್ತು ಸಲಹೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕುರಾನನ ಹಕ್ಕನ್ನು ಪೂರೈಸುವ ಕೇವಲ ಪುಣ್ಯ ಮಾತ್ರವಲ್ಲ, ಬದಲಾಗಿ ಇದು ಅಲ್ಲಾಹನ ಆರಾಧನೆ, ಮತ್ತು ಈಮಾನನ ವಿಶ್ವಾಸದ ಅಗತ್ಯವಾಗಿದೆ. ಒಬ್ಬ ನಾಗರಿಕ ತನ್ನ ದೇಶದ ಸಂವಿಧಾನ ಎಂದು ಗೌರವಿಸುವಂತೆ ನಾವು ಕೂಡ ಅಲ್ಲಾಹನ ಈ ಆಕಾಶ ಗ್ರಂಥವನ್ನು ಈಮಾನನ ಪರಿಗಣಿಸಿ ನಾವು ಅದರ ಎಲ್ಲ ಹಕ್ಕುಗಳನ್ನು ಈಡೇರಿಸಬೇಕು. ಬನ್ನಿ ನಾವು ಇಂದು ಈ ಪ್ರತಿಜ್ಞೆ ಮಾಡೋಣ. ನಾವು ಕುರಾನ್ ಕಪಟಿನಿಂದ ಹೊರತೆಗೆದು ನಮ್ಮ ಹೃದಯದಿಂದ ನೆಲೆಸುವಂತೆ ಮಾಡುತ್ತೇವೆ. ನಾಲಿಗೆಯಿಂದ ಓದುತ್ತೇವೆ, ಹೃದಯದಿಂದ ಅರ್ಥ ಮಾಡಿಕೊಳ್ಳುತ್ತೇವೆ
ಇಡೀ ನಮ್ಮ ಜೀವನದಲ್ಲಿ ಅನುಸರಿಸುತ್ತೇವೆ ಮತ್ತು ಲೌಕಿಕ ಯಶಸ್ಸು ಇಹಲೋಕ ಪ್ರವಚನ ವಿವಚನೆ ಭರವಸೆಯಾದೆ. ಅಲ್ಲಾಹನು ಎಲ್ಲ ಕುರಾನನ ಎಲ್ಲ ಹಕ್ಕನ್ನು ಪೂರೈಸುವ ತೌಫೀಕ್ ಸಮರ್ಥ ನೀಡಲಿ. ಆಮೀನ್. ಜಜಾಕಲ್ಲಾಹು ಖೈರನ್ ಕಸೀರಾ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.